ಫೋನು ಹಂಗೆ ಹಿಂಗೆ ಇಲ್ಲಿ ಕಾಲರ್ ಹತ್ರ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಇತ್ತು ಆಯಿತಾ. ಅದು ಹಂಗೆ ಬಿದ್ದೋಗಿದ ತಕ್ಷಣ ಡಿಸ್ಪ್ಲೇ ಸಮೇತ ಹೋಗಿತ್ತು. ಆಲೇ ಇದಕ್ಕಿಂತ ಮುಂಚೆ ಡಿಸ್ಪ್ಲೇನೂ ಹಾಕ್ಸ್ಕೊಂಡಿತ್ತು ದುಡ್ಡು ಕೊಟ್ಟು. ಅವ್ರಂದ್ರು ಇನ್ನೊಂದ್ಸಲಿ ಬೀಳ್ಸಿದ್ರೆ ಡಿಸ್ಪ್ಲೇ ಹೋಗುತ್ತೆ ಅಂತ. ನಮ್ಮ ಡ್ಯಾಡಿ ಹಿಂಗೆ ಕಾರ್ ಒಳಗೆ ಬಿಡಬೇಕಾದ್ರೆ ಇಲ್ಲಿ ಇಟ್ಕೊಂಡು ಕಾಲರ್ ಹತ್ರ ಹಿಂಗೆ ಇಟ್ಕೊಂಡು ಡ್ರೈವಿಂಗ್ ಮಾಡ್ತಿತ್ತಲ್ಲ, ಹಿಂಗೆ ಕಾಲರ್ ಹತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಬಿದ್ದೋಗ್ಬಿಡ್ತು. ಇವಾಗ ಡಿಸ್ಪ್ಲೇ ಆನೂ ಆಗ್ತಿಲ್ಲ. ಫೋನು ಕಾಲು ಮೆಸೇಜಸ್ ಎಲ್ಲ ಬರ್ತಾ ಇದೆ, ಬಟ್ ಡಿಸ್ಪ್ಲೇ ಏನೂ ಆನ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಇವಾಗ ಹೊಸ ಫೋನ್ ತರೋದು ಇಲ್ಲ ಅದೇ ಡಿಸ್ಪ್ಲೇ ಕೊಟ್ಟು ಹಾಕ್ಸ್ಕೊಳ್ಳೋದು. ಬಿಕಾಸ್ ಅದರಲ್ಲೆಲ್ಲ ಹಳೆ ಡಾಟಾ ಎಲ್ಲ ಇದೆ, ಹಾಗಾಗಿ ಫೈಲ್ಸ್ ಎಲ್ಲ ಫೋಲ್ಡರ್ಸ್ ಎಲ್ಲ ಇದೆಯಂತೆ, ಬೇಕಂತೆ ಅವೆಲ್ಲ. ಹಾಗಾಗಿ ಅದಕ್ಕೆ ಐಫೋನ್ ತಗೊಳುತ್ತೆ. ನನಗೆ ಆ ಫೋನ್ ಕೊಟ್ಬಿಟ್ಟು ನನ್ನ ಫೋನು ನಮ್ಮ ಡ್ಯಾಡಿ ಇಸ್ಕೊಳ್ಳೆ ಅಲ್ಲ. ನೀನು ಜರ ಮಾತಾಡೋ, ನಮ್ದೇನು ಮೈಕ್ ಸಿಸ್ಟಮ್ ಹಿಡ್ಕೊಂಡಿಲ್ಲ ಕೈಯಲ್ಲಿ. ಯಾವ ಐಫೋನು ಇಲ್ಲ, ಯಾಕೆ ಐಫೋನ್ ತಗೊಳ್ಳೋಷ್ಟಿಲ್ಲ. ಹೊಟ್ಟೆ ನೋಡು, ಹೊಟ್ಟೆ ಕರೆಕ್ಟಾಗಿ ಐತೆ, ಏನಿಲ್ಲ. ನನ್ನ ಫೋನ್ ಕರೆಕ್ಟ್ ಇಲ್ಲ. ಒಳಗೆ ಹಿಂಗೆ ಎಳ್ಕ ಹಿಂಗೆ ಕರೆಕ್ಟ್ ಆಗ್ತದೆ. ಕ್ಯಾಮ್ರಾ ಸರಿ ಇಲ್ಲ. ಹೌದು, ಇವಾಗ ಆಯ್ತು. ನನಗೆ ಬೇರೆ ಕೊಡ್ಸಿ ನನ್ನ ಫೋನೇ ತಗ. 15,000 ರೂಪಾಯಿ ಕೊಡಿಸ್ತೀನಿ. ನಂದು 28,000 ರೂಪಾಯಿ, ನೀನು 15,000 ರೂಪಾಯಿ ಕೊಡುತ್ತೀಯಾ? ನೀನು ಇರೋಳಮ್ಮ ತಗೊಂಡಿದೀಯಾ? ನಮಗೆ ದುಡ್ಡಿಂದ ಏನಂತ ಗೊತ್ತಿದೆ. ಇವೆಲ್ಲ ಯಾಕೆ ಹೇಳ್ಬೇಕು ಯೂಟ್ಯೂಬಲ್ಲಿ? ಯೂಟ್ಯೂಬಲ್ಲಿ ಹೇಳ್ತಿಲ್ಲ, ಇರೋದು ನ್ಯಾಚುರಲ್ ಹೇಳ್ತೀನಿ, ಪರಿಸ್ಥಿತಿ. ಗಾಡಿ ರಿಪೇರಿ ಕೊಟ್ಟಿದ್ವಿ, ಇಲ್ಲೇ ನಿಲ್ಸಿದ್ದಾರೆ. ಇನ್ನು ಬ್ಲೂ ಕಲರ್ ಮ್ಯಾಸ್ಟ್ರೋ ಎಡ್ಜು ನಮ್ಮ ಡ್ಯಾಡಿ ಕೇಳ್ಕೊಬರಕ್ಕೆ ಹೋಗ್ತಾ ಐತೆ. ಇಲ್ಲಿ ಲೆಗ್ ಪೀಸ್ ಇದೆ, ಲೆಗ್ ಪೀಸ್ ಇದು ತಗೊಂಡು ತಿಂದುಬಿಟ್ಟು ವಿಡಿಯೋ ಆನ್ ಆಗಿದ ತಕ್ಷಣ ಹಾಕ್ಬಿಡ್ತಿದ್ರು ಒಳಗೆ ನಲ್ಲಿ ಮೊಳೆನ. ಪ್ರಾಡಕ್ಟ್ ಬಂದಿತ್ತು, ಹೋಗಿ ಇಸ್ಕೊ ಬಂದೆ. ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಇವಳು ಏನು ಮೀಶೋದಲ್ಲೇ ಮಾಡ್ತೀರಾ, ಹುಡುಗಿರೆಲ್ಲ ಆಲ್ಮೋಸ್ಟ್ ಮೀಶೋದಲ್ಲೇ ಮಾಡೋದಾ ಅಂತ ಅನ್ಕೋಬೋದು. ಆ ಥರ ಏನಿಲ್ಲ. ಎಲ್ಲಿ ಕಮ್ಮಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ನೋಡ್ಕೊಂಡು ಮಾಡ್ತೀವಿ. ಕಮ್ಮಿ ಅಂತ ಮ್ಯಾಟ್ರಲ್ಲ, ಕ್ವಾಲಿಟಿ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ನೋಡ್ಕೊಂಡು ಮಾಡ್ತೀನಿ. ಫ್ಲಿಪ್ಕಾರ್ಟಲ್ಲೂ ಮಾಡ್ತೀನಿ, ಅಮೆಝಾನಲ್ಲೂ ಮಾಡ್ತೀನಿ, ಮೀಶೋದಲ್ಲೂ ಮಾಡ್ತೀನಿ. ಎಲ್ಲಿ ಹೇಗೆ ಸಿಗುತ್ತೋ ಅನ್ನೋದು ನೋಡ್ಕೊಂಡು ಮಾಡ್ತೀನಿ ಅಷ್ಟೇ. ಗೈಸ್, ಆಮ್ಲೆಟ್ ಮಾಡೋಣ ಅಂತ ಅದಕ್ಕೆ ಒಂದು ಚಿಕ್ಕ ಹಂಚಿದೆ ನಮ್ಮ ಮನೆಯಲ್ಲಿ. ಇದು ಇವಾಗ ಆಮ್ಲೆಟ್ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ತೀನಿ. ಮೊಟ್ಟೆ ರೇಟ್ ಆಗಿಬಿಟ್ಟಿದೆಲ್ಲ ಗೈಸ್, ಯಪ್ಪ. ಇವಾಗ 6:30, ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗೆ ಹೋದರೆ 6:30, ಓಕೆನಾ. ಅದೇ ಅಕಸ್ಮಾತ್ ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗಲಿಲ್ಲ, ದೂರ ಇದೆ, ನಮ್ಮ ಮನೆ ಹತ್ರನೇ ತೊಗೋತೀನಿ ಅಂತ ಅಂದರೆ 7:30 ಕೊಡ್ತಾರೆ. ಈಗ ಎಷ್ಟು ಲಾಭ ಅಂದರೆ ಒಂದು ಅಂಗಡಿ ಇಡೋದ್ರಿಂದ ಅಷ್ಟೇ ಲಾಭ. ಅದೇ ಯೋಚನೆ ಮಾಡ್ತಾ ಇದೆ, ಎಷ್ಟೆಲ್ಲ ಲಾಭ ಮಾಡ್ಕೋಬೋದು ಅಲ್ವಾ ಅಂತ. ಈಗಿನ 20ಸಲ್ಲೇ ಇಷ್ಟು, ಇನ್ನು ಜಸ್ಟ್ ಇಮ್ಯಾಜಿನ್ ಇನ್ನು ಮುಂದೆ ಎಲ್ಲ ಮತ್ತೆ 10 ರೂಪಾಯಿ ಆಗುತ್ತೆ ಅನ್ನೋ ಗೊತ್ತಿಲ್ವಲ್ಲ. ಸೊಪ್ಪಿನ ಪಲ್ಯ ಇದು ನೈಟ್ದು, ಅದು ಬಿಸಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಐಟಮ್ ಇತ್ತು, ಇಷ್ಟೆಲ್ಲ ಐಟಮ್ ಇದೆ, ಅಗತ್ಯ ಇರಲಿಲ್ಲ ಇವಾಗ ನಾನು ಮೊಟ್ಟೆ ಮಾಡ್ಕೊಳ್ಳೋದು. ಅದು ತುಂಬ ದಿನ ಆಗಿದೆಯಲ್ಲ, ಹಾಗಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ ಗೈಸ್. ನಮ್ಮ ಮನೇಲಿ ಉತ್ಕ ಅಂದರೆ ಒಬ್ಬೊಬ್ರು ಗೊತ್ತಲ್ಲ, ಓದ್ಬಿಡ್ಲಾಗಲ್ಲೆಲ್ಲೋ ಹೇಳಿದೆ ಅನ್ಸುತ್ತೆ, ನಂಗೆ ನೆನಪಿರಲ್ಲ ಗೈಸ್. ನೀವು ಅನ್ಕೋಬೋದು ಎಷ್ಟೆಲ್ಲ ಹೇಳ್ತೀರ, ನೆನಪಿರೋದು ಪ್ರಶ್ನೆ ಅಲ್ಲ. ನಾವೇ ವ್ಲಾಗ್ ಮಾಡ್ಕೊತ ನಾವೇ ಎಡಿಟ್ ಮಾಡ್ತೀವಿ. ಅದೇ ಫಸ್ಟ್ ಆಫ್ ಆಲ್ ನಮ್ಮ ವಿಡಿಯೋ ನಾವೇ ನೋಡೋಲ್ಲ, ಗೊತ್ತಾ ನಿಮಗೆ. ನಮಗೆ ಎಡಿಟ್ ಮಾಡಬೇಕಾದ್ರೆ ಒಂದು ಸಾಸಲ್ಲಿ ನೋಡ್ಕೊಬಿಟ್ಟಿರ್ತೀವಲ್ಲ, ಅಲ್ಲೇ ಸಾಕಾಗಿರುತ್ತೆ. ಮತ್ತೆ ನಮ್ಮ ವೀಡಿಯೋಸ್ ನಾನು ಅಪ್ಲೋಡ್ ಮಾಡೋದು ಮತ್ತೆ ನಾನು ನೋಡೋಕ್ಕೆ ಸಮೇತ ಹೋಗಲ್ಲ ನನ್ನ ವೀಡಿಯೋಸ್ ನಾನೇ. ಸೊ ಹಂಗೆ ಹೇಳಿರ್ಬೋದು. ಆ ಕ್ಲಿಪ್ನ ನಾವು ಹೆಂಗೆ ಅಂದರೆ ಒಂದೇ ಶೂಟಲ್ಲಿ ಶೂಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆ ಕ್ಲಿಪ್ನ ಇಲ್ಲಿ ಹಾಕ್ಕೊಂಡು ಬರ್ತೀವಿ. ಎಲ್ಲಿ ಕಾಮಿಡಿ ಬೇಕು, ಎಲ್ಲಿ ನಾರ್ಮಲ್ ಎಲ್ಲಿ ಕಾಮಿಡಿ ಇರುತ್ತೆ ಆ ಪಾರ್ಟ್ ಕಾಮಿಡಿ ಜಾಸ್ತಿ ಒಂದೇ ವ್ಲಾಗಲ್ಲಿ ಕಾಮಿಡಿ ಹಾಕಲ್ಲ, ಇನ್ನೊಂದು ವ್ಲಾಗಲ್ಲಿ ಹಾಕಲ್ಲ. ಹಾಗಾಗುತ್ತೆ. ಏನು ಗೊತ್ತಾ, ನನ್ನ ಕೂದಲನ್ನ ಕಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಶಾರ್ಟಾಗಿ. ಇಲ್ಲಿವರೆಗೂ ನೋಡೋಣ ನಮ್ಮ ಮನೆ ರಿಯಾಕ್ಷನ್ನು. ಬಿಕಾಸ್ ತುಂಬ ಏರ್ಫಾಲ್ ಆಗ್ತಿದೆ, ನಂಗೆ ಗೊತ್ತು. ನನಗೂ ತುಂಬ ಲಾಂಗ್ ಹೇರ್ಸ್ ಅಂದರೆ ಇಷ್ಟ, ಬಟ್ ನೆಕ್ಸ್ಟ್ ಕಟ್ ಮಾಡ್ಕೊಳಕ್ಕಾಗಲ್ಲ. ಹಿಂಗೆ ಏಜ್ ಆಗ್ತಾ ಶಾರ್ಟಾಗಿ ಕಟ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಬಿಸಿಲು ಕಂಡುಬಿಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಶಾರ್ಟಾಗಿ ಕಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಕಟ್ ಮಾಡೋದಷ್ಟೇ. ಅಂಗಡಿ ಮುಂಚೆ ಎಲ್ಲ ಮಂಗಳೂರಲ್ಲಿ ನಾನು ಸಲೂನು ಮತ್ತು ಬ್ಯೂಟಿ ಪಾರ್ಲರಲ್ಲೆಲ್ಲ ಮಾಡಿಸ್ತಾ ಇದ್ದೆ. ಆವಾಗ ಒಬ್ಬೊಬ್ರು ಕೈಗುಣ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರದ್ದು ಕೈಗುಣ ಕೂದಲು ಬೆಳಿಲ್ದಂಗೆ ಇರ್ಬೋದು,
ಹಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಕೂದಲು ಅಷ್ಟು ಬರ್ತಾ ತಿನ್ನಿತ್ತು ಅನ್ನೋದು ತುಂಬ ತಿಕ್ಕಿತ್ತು. ಬರ್ತಾ ಹಿಂಗಾಗಿದೆ ಅಷ್ಟೇ. ನನಗಿಷ್ಟ ಬಂದಿದ್ದ ಸ್ಟೈಲ್ ನಾನು ಮಾಡ್ಕೊತೀನಿ. ಗೈಸ್ ಕಟ್ ಮಾಡಿಕೊಂಡೆ, ಇಷ್ಟಾಗಿದೆ ನೋಡೋಣ. ಬ್ಯಾಕ್ ಸೈಡು ಇಷ್ಟಿದ್ದೇ ಇದೆ ಇನ್ನು. ನೋಡು ಕೂದಲು ಕಟ್ ಮಾಡ್ತಾ ತಿರುಗಿಸಿ ಈ ಕಡೆ ತಿರುಗಿಸಿ, ಈ ಕಡೆ ಹಿಂದೆ ತಿರುಗಿಸು, ಹಿಂದೆ ಬಾಕ್ ತಿರುಗಿಸು. ಕಕ್ಕಸ್ತರ ಕಟ್ ಮಾಡ್ಕೊಂಡು ಇದೆಲ್ಲ ಲೆವೆಲ್ ಬಂದಿಲ್ಲ, ಮುಂದ್ಗಡೆ ಹಾಕೊಂಡು ಮಾಡಿದೆ. ಅದು ಹಿಂದೆ ನೋಡಿ ಹೆಂಗ್ ಕಂಟಿದ್ ಗೊತ್ತಾ? ಹೆಂಗ್ ಎಲ್ಲ ಶೇಪೇ ಬಂದಿಲ್ಲ ಅದ್ರದ್ದು. ನೀವೇ ಮಾಡ್ಕೊಂಡಿರೋದ? ಅದಕ್ಕೆ ಬಂದಿಲ್ಲ. ಮುಂದ್ಗಡೆ ಹಾಕೊಂಡು ನಡ್ಕೊಂಡೆ. ಕಟ್ ಮಾಡ್ಬಿಡ್ತೀಯಾ ಲೆವೆಲ್ ಆಗಿ? ಹಿಂದೆ ಫುಲ್ ತಿರುಗಿ ನೋಡ್ತೀನಿ ಇನ್ನೊಂದ್ಸಲ. ನೀನೇ ಮಾಡಕ್ ಕೆಲಸ ಇಲ್ಲ ಹೋಗ. ಕೂದಲು ನೀಟಾಗಿ ಮಾಡು, ಹಿಂಗೆ ಸ್ಟ್ರೈಟಾಗಿ ಮಾಡು. ಈ ಕಡೆ ಸೈಡು ನೀಟಾಗಿ ಏನು ಕಟ್ ಮಾಡಿಸಿ? ನಾನೇ ಕಟ್ ಮಾಡ್ಕೊಂಡೆ. ಕಟ್ ಮಾಡ್ಕೊಂಡು ರೆಡಿ ಅಂದೆ. ಅಲ್ಲಮ್ಮ ಕಟ್ ಮಾಡ್ಕ ಕೆಲ್ಸಕ್ಕೆ ಇಂಟರ್ವ್ಯೂ ಹೋದ್ರೆ ಏನಂತ ಕೇಳ. ಇಂಟರ್ವ್ಯೂ ಹೋದ್ರೆ ನಿನಗೆ ಹೇರ್ ನೋಡಿ ಕೊಡ್ತಾರ? ಅಲ್ಲಮ್ಮ, ಇಂಟರ್ವ್ಯೂಗೂ ಹೇರ್ ಸ್ಟೈಲ್ಗೆ ಯಾವುದೇ ಸಂಬಂಧ ಇಲ್ಲ. ಈ ಥರ ಇದ್ರೆ ಏನಂತಾರೆ? ತಡಿ ಇನ್ನೇನು ಆಂಟಿನ ಜಡೆ ಹಾಕೊಂಡು ಹೋಗಕ್ಕೆ? ಅಲ್ಲಮ್ಮ ಹೋಗಿ ಕಟ್ ಮಾಡಿಸಿ ಬರ್ಬೇಕು. ನೀನೇ ಕಟ್ ಮಾಡಿದ್ರೆ ಒಬ್ಬೊಬ್ರು ಸರಿ ಸಾಕು. ಅಲ್ಲ ಮಾಡ್ಕೊಂಡ್ರ ನೋಡ್ ಕೂದಲು ನೀನು ಅವತಾರನ ಬುಡೆ ಕಂಠ ತಿಂದು ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತೆ ಸೊಪ್ಪು. ಇರ್ಲಿ ಬಯ್ಯಮ್ಮ ಅಮ್ಮ, ಇನ್ನು ಸ್ವಲ್ಪ ಬಯ್ಯಮ್ಮ ಅಮ್ಮ, ಇರ್ಲಿ ಬಯ್ಯಮ್ಮ ಅಮ್ಮ ಇರ್ಲಿ ಬೈರಿ.